ನಮಸ್ತೆ ಗೆಳೆಯರೆ. ಭೀಷ್ಮಾಚಾರ್ಯ ಅಂದ್ರೆ ಮಹಾಭಾರತದ ಮೇರು ವ್ಯಕ್ತಿತ್ವ. ದಾಯಾದಿಗಳ ಜಗಳ ನೋಡಿ ನೊಂದುಕೊಂಡ ಜೀವ. ತಂದೆಗಾಗಿ ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿ ಉಳಿದ ಮಹಾಹಠವಾದಿ. ಅತ್ಯಂತ ಕಠಿಣ ಹಾಗೂ ಎಂದೂ ತಪ್ಪದ ಪ್ರತಿಜ್ಞೆ ಮಾಡೋದಕ್ಕೆ ಭೀಷ್ಮ ಪ್ರತಿಜ್ಞೆ ಅಂತಾನೆ ಹೆಸರು. ಭೀಷ್ಮ ಮೂಲತಃ ವಸು, ಆಗ ಆತನ ಹೆಸರು ಪ್ರಭಾಸ. ಅವನ ಜೊತೆಗೆ ಅನಲ, ಅನಿಲ, ಸೋಮ, ಅಹಸ, ಧಾರ, ಧ್ರುವ, ಪ್ರತ್ಯೂಷ ಎಂಬ 7 ಸಹೋದರರು ಇದ್ರು. ಪ್ರಭಾಸನ ಪತ್ನಿ ಮಹರ್ಷಿ ವಸಿಷ್ಠರ ಹಸುವಿನ ಮೇಲೆ ಕಣ್ಣು ಹಾಕ್ತಾಳೆ. ಪತ್ನಿಯ ಒತ್ತಾಯಕ್ಕಾಗಿ ಪ್ರಭಾಸ 7 ಸಹೋದರರ ಮನಸ್ಸನ್ನ ಒಲಿಸಿ ಹಸುವನ್ನ ಕಳ್ಳತನ ಮಾಡ್ತಾನೆ. ಇದರಿಂದ ಸಿಟ್ಟಿಗೆದ್ದ ಮಹರ್ಷಿ ವಸಿಷ್ಠ, ನೀವೆಲ್ಲರೂ ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ ಕೊಡ್ತಾರೆ. ಎಲ್ಲರೂ ಕ್ಷಮೆ ಕೇಳ್ಕೊಂಡಾಗ ಉಳಿದ 7 ಜನರ ಆಯಸ್ಸು ಬಹಳ ಕಡಿಮೆ ಇರುತ್ತೆ. ಆದ್ರೆ ಈ ತಪ್ಪಿಗೆ ಮುಖ್ಯ ಕಾರಣನಾದ ಪ್ರಭಾಸ ಮಾತ್ರ ಪೂರ್ತಿ ಆಯುಷ್ಯವನ್ನ ಮನುಷ್ಯನಾಗಿ ಕಳೀಬೇಕು ಅಂತ ಶಾಪವನ್ನ ಬದಲಾಯಿಸ್ತಾರೆ. ಅಲ್ಲದೆ ಆತ ಹೆಂಡತಿ ಮಾತಿಗೆ ಕಳ್ಳತನ ಮಾಡೋಕ್ಕೂ ಹೇಸದೆ ಇದ್ದಿದ್ರಿಂದ ಮನುಷ್ಯನಾಗಿ ಒಂಟಿಯಾಗಿಯೇ ಬದುಕಬೇಕು ಅಂತ ಶಾಪದಲ್ಲಿ ಹೇಳ್ತಾರೆ. ಈ ವಸುಗಳು ಗಂಗಾ ಮಾತೆಯ ಬಳಿಗೆ ಹೋಗಿ ನೆರವು ಕೇಳಿದಾಗ, ತನ್ನ ಹೊಟ್ಟೆಯಲ್ಲೇ ನಿಮ್ಮನ್ನೆಲ್ಲ ಹುಟ್ಟಿಸಿ ಮನುಷ್ಯ ಜನ್ಮದಿಂದ ಬಿಡುಗಡೆ ಕೊಡಿಸ್ತೀನಿ, ಹೆದರಬೇಡಿ ಅಂತ ಹೇಳ್ತಾಳೆ. ಭೂಲೋಕದಲ್ಲಿ ಹಸ್ತಿನಾಪುರದ ರಾಜ ಶಂತನು ಗಂಗೆಯನ್ನ ಅಚಾನಕ್ಕಾಗಿ ಭೇಟಿಯಾಗಿ ಆಕರ್ಷಿತನಾಗ್ತಾನೆ. ನೀನು ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದಾಗ ಗಂಗೆ ತನ್ನ ನಿಜವಾದ ಹೆಸರನ್ನ ಹೇಳೋದಿಲ್ಲ. ಮದುವೆಯೇನೋ ಆಗ್ತೀನಿ, ಆದ್ರೆ ನಾನು ಮಾಡೋ ಯಾವುದೇ ಕೆಲಸಕ್ಕೂ ಅಡ್ಡಿ ಮಾಡಬಾರದು, ಅಡ್ಡಿ ಮಾಡಿದ್ರೆ ಬಿಟ್ಟು ಹೊರಟೋಗ್ತೀನಿ ಅಂತ ಷರತ್ತು ಹಾಕ್ತಾಳೆ. ಶಂತನು ಮಹಾರಾಜ ಹಾಗೂ ಗಂಗೆಯ ಮದುವೆ ವಿಜೃಂಭಣೆಯಿಂದ ನಡೆದು ಬಳಿಕ ಮೊದಲ ಮಗು ಹುಟ್ಟುತ್ತೆ. ಆದರೆ ಗಂಗೆ ಗಂಗಾ ನದಿಯ ಬಳಿಗೆ ಹೋಗಿ ಮಗುವನ್ನ ಅದರಲ್ಲಿ ಮುಳುಗಿಸಿ ಬಿಡ್ತಾಳೆ. ಶಂತನು ಮಹಾರಾಜನಿಗೆ ಆಘಾತ ಆದ್ರೂ ಅವಳನ್ನ ತಡೆದು ಬಿಟ್ರೆ ಎಲ್ಲಿ ತನ್ನನ್ನ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಭಯ ಪಡ್ಕೋತಾನೆ. ಇದೇ ರೀತಿ 7 ಮಕ್ಕಳನ್ನ ಗಂಗೆ ತನ್ನದೇ ನದಿಯಲ್ಲಿ ಮುಳುಗಿಸಿ ಬಿಡ್ತಾಳೆ. 8ನೇ ಮಗುವನ್ನ ಹಾಗೆ ಬಿಡೋಕೆ ಹೋದಾಗ ಶಂತನು ತಡಿತಾನೆ. ಆಗ ಗಂಗೆ ತನ್ನ ನಿಜ ರೂಪವನ್ನ ತೋರಿಸ್ತಾಳೆ. ತಾನು ನದಿಗೆ ಬಿಟ್ಟ ಮಕ್ಕಳು ಮುಕ್ತಿ ಪಡೆದು ವಸುಗಳ ರೂಪ ಪಡ್ಕೊಂಡಿದ್ದಾರೆ, ಆದ್ರೆ 8ನೇ ಮಗು ಪ್ರಭಾಸ ಭೂಮಿಯಲ್ಲೇ ಬದುಕಬೇಕಿದೆ ಅಂತ ಹೇಳಿ ಆಕೆ ಶಂತನುವನ್ನ ಬಿಟ್ಟು ದೂರ ಹೋಗ್ತಾಳೆ. ಆ ಮಗುವನ್ನ ಶಂತನು ಜೋಪಾನವಾಗಿ ತಗೊಂಡು ಬಂದು ಅದಕ್ಕೆ ದೇವವ್ರತ ಅಂತ ನಾಮಕರಣ ಮಾಡ್ತಾನೆ. ದೇವವ್ರತ ಎಲ್ಲ ರಾಜಕುಮಾರರ ಹಾಗೆ ಸಕಲ ವಿದ್ಯೆಗಳನ್ನ ಕಲಿತು ಬೆಳೀತಾನೆ. ಮುಂದೆ ಇವನೇ ರಾಜ ಅನ್ನೋದು ತೀರ್ಮಾನ ಆಗಿರುತ್ತೆ. ಒಮ್ಮೆ ಶಂತನು ಮಹಾರಾಜ ಕಾಡಿನಲ್ಲಿ ಬೇಟೆಗೆ ಅಂತ ಹೋದಾಗ ಬೆಸ್ತರ ಸಮುದಾಯದ ಸತ್ಯವತಿ ಎಂಬ ಕನ್ಯೆಯನ್ನ ನೋಡಿ ಆಕರ್ಷಿತನಾಗ್ತಾನೆ. ಆದ್ರೆ ಸತ್ಯವತಿಯ ತಂದೆ ಮದುವೆ ಮಾಡಿಕೊಡೋಕೆ ತಕ್ಷಣ ಒಪ್ಪಲ್ಲ. ಸತ್ಯವತಿಗೆ ಹುಟ್ಟುವ ಮಗು ಮಹಾರಾಜನಾಗಬೇಕು ಅಂತ ಷರತ್ತು ಹಾಕ್ತಾನೆ. ಇದನ್ನ ಒಪ್ಪದ ಶಂತನು ಅರಮನೆಗೆ ಹಿಂದಿರುಗಿ ಬಹಳ ಬೇಸರದಲ್ಲಿ ದಿನಗಳನ್ನ ಕಳೀತಾನೆ. ಈ ವಿಚಾರವನ್ನ ರಹಸ್ಯವಾಗಿ ತಿಳ್ಕೊಂಡ ದೇವವ್ರತ ಸತ್ಯವತಿಯ ತಂದೆಯ ಬಳಿಗೆ ಹೋಗಿ ಚರ್ಚೆ ಮಾಡ್ತಾನೆ. ತನ್ನ ತಂದೆಯ ಸುಖಕ್ಕಾಗಿ ನಾನು ಸಿಂಹಾಸನ ಏರೋದಿಲ್ಲ ಅಂತ ಅಲ್ಲೇ ಪ್ರತಿಜ್ಞೆ ಮಾಡ್ತಾನೆ. ಮುಂದೆ ಮದುವೆಯಾಗಿ ಮಕ್ಕಳ ಜಗಳ ಶುರು ಮಾಡಿದ್ರೆ ಏನ್ ಮಾಡೋದು ಎಂಬ ಪ್ರಶ್ನೆ ಬಂದಾಗ, ನಾನು ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿಯೇ ಬದುಕ್ತೀನಿ, ಮದುವೆನೇ ಆಗೋದಿಲ್ಲ ಅಂತ ದೇವವ್ರತ ಪ್ರತಿಜ್ಞೆ ಮಾಡ್ತಾನೆ. ಅದೇ ಭೀಷ್ಮ ಪ್ರತಿಜ್ಞೆ. ಅಂದಿನಿಂದ ಆತನ ಹೆಸರು ಭೀಷ್ಮ ಅಂತಾನೆ ಜನಪ್ರಿಯವಾಯಿತು. ಭೀಷ್ಮ ಅರಮನೆಯಲ್ಲಿದ್ರೂ ಸಿಂಹಾಸನದಲ್ಲಿ ಮಾತ್ರ ಕೂರೋದಿಲ್ಲ. ಮುಂದೆ ಧೃತರಾಷ್ಟ್ರ, ಪಾಂಡು ಮಹಾರಾಜ ಬರ್ತಾರೆ, ಅವರ ಮಕ್ಕಳು ಮೊಮ್ಮಕ್ಕಳು ಬರ್ತಾರೆ. ಕುರುಕ್ಷೇತ್ರ ಯುದ್ಧವೂ ಆಗುತ್ತೆ. ಇವೆಲ್ಲವನ್ನ ನೋಡ್ಕೊಂಡೇ ಭೀಷ್ಮ ನೋವಿನಿಂದ ಜೀವನ ನಡೆಸ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನನ ಪರವಾಗಿ ಭೀಷ್ಮ ಯುದ್ಧ ಮಾಡ್ತಾನೆ. ಯುದ್ಧದಲ್ಲಿ ಕೊನೆಗೆ ಅರ್ಜುನ ಆತನಿಗೆ ಅನೇಕ ಬಾಣಗಳನ್ನ ಬಿಡ್ತಾನೆ. ಆದ್ರೂ ನೆಲಕ್ಕೆ ಬೀಳದ ಭೀಷ್ಮ ಬಾಣಗಳನ್ನೇ ಹಾಸಿಗೆ ಮಾಡಿಕೊಂಡು ಅದರಲ್ಲೇ ಮಲ್ಕೊಳ್ತಾನೆ. ಭೀಷ್ಮನ ತ್ಯಾಗವನ್ನು ಮೆಚ್ಚಿದ್ದ ತಂದೆ ಶಂತನು ಮಹಾರಾಜ ಇಚ್ಛಾ ಮರಣದ ವರವನ್ನ ಕೊಟ್ಟಿರ್ತಾನೆ. ಉತ್ತರಾಯಣದ ಕಾಲದಲ್ಲಿ ಸತ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋ ನಂಬಿಕೆ ಇದ್ದಿದ್ರಿಂದ ಉತ್ತರಾಯಣ ಬರೋವರೆಗೂ ನಾನು ಕಾಯಬೇಕು ಅಂತ ಭೀಷ್ಮ ನಿರ್ಧಾರ ಮಾಡ್ತಾನೆ. ಅದಕ್ಕಾಗಿ 58 ದಿನಗಳವರೆಗೆ ಶರಶಯ್ಯೆಯಲ್ಲೇ ಇದ್ದು ನಂತರ ಸಾವಿಗೆ ಆಹ್ವಾನ ನೀಡ್ತಾನೆ.